ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರೀತಿ ಫಿಶ್ ಫ್ರೈನ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಈ ವೆದರ್ಗಂತೂ ಸಖತ್ತಾಗಿರುತ್ತೆ, ಟೇಸ್ಟ್ ಅಂತೂ ಸಖತ್ತಾಗಿದೆ. ಈ ಫಿಶ್ ಫ್ರೈ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ತಟ್ಟೆಗೆ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಮೈದಾ, 2 ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡರ್, 1/4 ಟೀ ಸ್ಪೂನಷ್ಟು ಅರಿಶಿನ, 1/2 ಸ್ಪೂನಷ್ಟು ಧನಿಯಾ ಪೌಡರ್, 1/2 ಟೀ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1-2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1 ಫುಲ್ ನಿಂಬೆಹಣ್ಣ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸೇರಿಸ್ಕೊಂಡು ಮೊದಲೇ ನೆನೆಸಿಟ್ಟಿದ್ದೆ ನಾನು ಹುಣಸೆಹಣ್ಣ, ಅದನ್ನು ಚೆನ್ನಾಗಿ ಹಿಂಡ್ಕೊಂಡು ಈಗ ಬರೀ ಹುಣಸೆಹಣ್ಣಿನ ರಸದಲ್ಲೇ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು. ಗಟ್ಟಿಯಾಗಿದ್ದಷ್ಟು ಫಿಶ್ಶಿಗೆ ಅಪ್ಲೈ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ನೋಡಿ, ಈ ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ಒಂದೊಂದೇ ಫಿಶ್ ಸ್ಲೈಸ್ಗೆ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ನಾನು ತೋರಿಸೋ ರೀತಿ ಕ್ಲೀನಾಗಿ ಈ ರೀತಿ ಎಲ್ಲದಕ್ಕೂ 2 ಸೈಡು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಕ್ಲೀನಾಗಿ ಫಿಶ್ಗೆ ಅಂಟ್ಕೊಳ್ಳುತ್ತೆ, ನಾವು ಏನು ಮಸಾಲ ಹಾಕಿದ್ದೀವಿ ಅದು. ಇಲ್ಲಾಂದರೆ ಸ್ವಲ್ಪ ತೆಳು ಆದರೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೀರು ಬಿಟ್ಕೊಂಡು ಬಿಡುತ್ತೆ, ಆವಾಗ ಫಿಶಲ್ಲಿ ಮಸಾಲ ನಿಲ್ಲೋಲ್ಲ. ಪ್ರತಿಯೊಂದಕ್ಕೂ ಕ್ಲೀನಾಗಿ ಅಪ್ಲೈ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಬೇಕು. ನೋಡ್ಬೋದು, ಎಲ್ಲದಕ್ಕೂ ಕ್ಲೀನಾಗಿ ನಾನು ಅಪ್ಲೈ ಮಾಡಿಟ್ಟಿದ್ದೀನಿ. ಇದನ್ನು ಹಾಗೇನಾದರೂ ಫ್ರೈ ಮಾಡ್ಬೋದು, ಇಲ್ಲ ನಿಮಗೆ ಈಗೇನು ಮಾಡೋ ಆಗಿಲ್ಲ ಅಂತಂದರೆ ಎತ್ತಿಟ್ಟು ಒಂದು 1/2 ಅವರ್ 1 ಅವರ್ ಬಿಟ್ಟು ಮಾಡ್ಬೋದು. ಫಿಶ್ಶಿಗೆ ಏನು ಮ್ಯಾರಿನೇಟ್ ಮಾಡಬೇಕು ಅನ್ನೋದೇನಿಲ್ಲ, ಫಿಶ್ಶಿಗೆ ಆಗಲೇ ಮಾಡ್ಕೊಳ್ಬೋದು ಫ್ರೈನ. ಈಗ ನಾನು ಒಂದು ಪ್ಯಾನ್ಗೆ 2 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಕೊಕೊನಟ್ ಆಯಿಲ್ಗೆ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕಿದ್ದೀನಿ. ಕಟ್ ಮಾಡಿ ಹಾಕಿ ಆಮೇಲೆ ಸ್ಲೈಸಸ್ಗಳನ್ನ ಫ್ರೈ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫಿಶ್ಶಿಗೆ ಕೊಬ್ಬರಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಸಕ್ಕತ್ತಾಗಿರುತ್ತೆ ಟೇಸ್ಟು. ಒಂದ್ಸಲ ಟ್ರೈ ಮಾಡಿ ನೋಡಿ. ಕೊಬ್ಬರಿ ಎಣ್ಣೆಲೆ ಫಿಶ್ಗೆ ಏನೇ ರೆಸಿಪಿ ಮಾಡ್ತಿದ್ದೀನಿ, ಫಿಶ್ ರೆಸಿಪಿ ಅಂದರೆ ಕೊಬ್ಬರಿ ಎಣ್ಣೆಲೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅದರ ಟೇಸ್ಟು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು 2 ಸೈಡು. ಫಿಶ್ಶಿಗೆ ತುಂಬ ಹೊತ್ತೇನು ಫ್ರೈ ಮಾಡೋ ಅಗತ್ಯ ಇಲ್ಲ, ಅದು ಒಂದು 5 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ನೋಡ್ಬೋದು, ರೆಡಿಯಾಗಿದೆ. ಈ ವೆದರ್ಗೆ ಸೂಪರಾಗಿರೋಂತಹ ತುಂಬಾ ಟೇಸ್ಟ್ ಆಗಿರುವಂಥ ಫಿಶ್ ಫ್ರೈ ರೆಡಿಯಾಗಿದೆ. ಅನ್ನ ರಸಮ್ಗೆ ಇಲ್ಲ ಹಾಗೆ ತಿನ್ನೋದಕ್ಕೆ, ಸೈಡ್ಸಿಗೆ ತುಂಬಾ ಸೂಪರಾಗಿರುವಂತಹ ರೆಸಿಪಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.